ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ 4ನೇ ಚಾಪ್ಟರು ಲಭ್ಯತೆ ಚೇತ್ ಆಮ್ಲಂ ದ್ರಾಕ್ಷಾಫಲಂ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಪಾರ್ಟನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಆತ್ಮನೇಪದಿಯ ಕ್ರಿಯಾಪದಗಳ ಒಂದು ಎಕ್ಸ್ಪ್ಲನೇಷನ್ ಇದೆ. ಅದನ್ನು ನಾವು ಎಕ್ಸಸೈಸ್ ಪಾರ್ಟಲ್ಲಿ ನೋಡೋಣ. ನ ಲಭ್ಯತೆ ಚೇತ್ ಆಮ್ಲಂ ದ್ರಾಕ್ಷಾಫಲಂ. ಲಭ್ಯತೆ ಅಂದರೆ ಹೊಂದುವುದು, ಸಿಕ್ಕಿಲ್ಲ ಅಂದರೆ ಆಮ್ಲಫಲ ದ್ರಾಕ್ಷಾಫಲ ಆಮ್ಲವಾಗಿರ್ತದೆ, ಹುಳಿಯಾಗಿದೆ. ಇದು ಒಂದು ಫೇಮಸ್ ಮಕ್ಕಳ ಕಥೆ. ನರಿ ದ್ರಾಕ್ಷಿಯನ್ನ ಹುಳಿ ಅಂತ ಹೇಳುವಂಥದ್ದು. ಆ ಕಥೆಯನ್ನ ಒಂದು ಹಾಡಿನ ಮೂಲಕ ಇಲ್ಲಿ ಹೇಳಿದ್ದಾರೆ. ಪ್ರಿಯ ಛಾತ್ರಾಹ ಏತತ್ ಚಿತ್ರಂ ಪಶ್ಯಂತು. ಪ್ರಿಯ ಛಾತ್ರಾಹ ಸಂಧಿಯಾಗಿ ಪ್ರಿಯ ಛಾತ್ರಾಹ ಆಗಿದೆ. ಇಲ್ಲಿ ಪ್ರೀತಿಯ ಸ್ಟೂಡೆಂಟ್ಸ್. ಏತತ್ ಚಿತ್ರಂ ಪಶ್ಯಂತು, ಇಲ್ಲಿ ಒಂದು ಚಿತ್ರವನ್ನ ಇಟ್ಕೊಂಡಿದ್ದಾರೆ. ಪಶ್ಯಂತು ನೋಡಿ. ಚಿತ್ರೆ ಕಿಂ ಕಿಂ ಅಸ್ತಿ, ಚಿತ್ರದಲ್ಲಿ ಏನೇನೆಲ್ಲ ಇವೆ. ಮಹೋದಯ ಚಿತ್ರೆ ವೃಕ್ಷಃ ಅಸ್ತಿ. ಒಬ್ಬ ಹುಡುಗ ಹೇಳ್ತಾನೆ, ಚಿತ್ರದಲ್ಲಿ ಒಂದು ಮರ ಇದೆ. ಮಹೋದಯ ಶೃಗಾಲಃ ಅಸ್ತಿ. ಶೃಗಾಲಃ ಅಂದರೆ ನರಿ, ಒಂದು ನರಿ ಇದೆ. ದ್ರಾಕ್ಷಾಫಲಾನಿ ಅಪಿ ಸಂತಿ. ಅಪಿ ಅಂದರೆ ಕೂಡ ಅಂತ ಅರ್ಥ. ಈವನ್ ದ್ರಾಕ್ಷಾಫಲಗಳು ಇವೆ ಅಂತ. ನರಿ ಇದೆ, ಹಾಗೆ ದ್ರಾಕ್ಷಿಯ ಹಣ್ಣುಗಳು ಇವೆ ಅಂತ. ಬಹು ಸಮ್ಯಕ್. ಶೃಗಾಲಃ ಕಿಂ ಕರೋತಿ. ಟೀಚರ್ ಕೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳಿದರೆ, ಆನ್ಸರ್ ಕೊಟ್ಟಿದ್ದೀರಾ. ಶೃಗಾಲಃ ಕಿಂ ಕರೋತಿ, ನರಿ ಏನ್ ಮಾಡ್ತಾ ಇದೆ. ಆಚಾರ್ಯ ಶೃಗಾಲಃ ದ್ರಾಕ್ಷಾಫಲಾನಿ ಖಾದಿತುಂ ಇಚ್ಛತಿ. ಆ ನರಿಯು ದ್ರಾಕ್ಷಿಯ ಹಣ್ಣುಗಳನ್ನ ತಿನ್ನಲಿಕ್ಕೆ ಇಷ್ಟಪಡ್ತಾ ಇದೆ. ಕಿಂತು ನ ಶಕ್ನೋತಿ, ಆದ್ರೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಹೋ ಭವಂತಹ ಕಥಂ ಜಾನಂತಿ. ಟೀಚರ್ ಕೇಳ್ತಾ ಇದ್ದಾರೆ, ನಿಮ್ಗೆಲ್ಲರಿಗೂ ಈ ಕಥೆ ಗೊತ್ತಿದೆಯಾ ಅಂತ, ತಿಳಿದುಕೊಂಡಿದ್ದೀರಾ ಈ ಕಥೆನ ಅಂತ ಕೇಳ್ತಾರೆ. ಅದಕ್ಕೆ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ, ಮಹೋದಯ ವಯಂ ಏತಾಂ ಕಥಾಂ ಮಾತೃಭಾಷೆಯ ಶ್ರುತವಂತಹ. ನಾವು ಈ ಕಥೆಯನ್ನ ಮಾತೃಭಾಷೆಯ, ನಮ್ಮ ಒಂದು ನಾವು ಮನೆಯಲ್ಲಿ ಆಡುವಂತಹ ಮಾತು, ನಮ್ಮ ಮಾತೃಭಾಷೆಯಲ್ಲಿ ಇದನ್ನ ಕೇಳಿದ್ದೇವೆ. ಅವರವರ ಭಾಷೆಯಲ್ಲಿ ಕೇಳಿದ್ದಾರೆ. ಬಹು ಸಮೀಚೀನಂ ತರ್ಹಿ ಸಂಸ್ಕೃತ ಭಾಷಾಯಾಂ ಏತಾಂ ಕಥಾಂ ಗೀತರೂಪೇಣ ಗಾಯಾಮಃ ಅಭಿನಯಂ ಚ ಕುರ್ಮಃ. ಬಹಳ ಒಳ್ಳೆಯದು. ಸಮೀಚೀನಂ ಅಂದ್ರೆ ಒಳ್ಳೆಯದು ಅಂತ, ಗುಡ್, ವೆರಿ ಗುಡ್ ಅಂತ ಇಲ್ಲಿ. ತರ್ಹಿ ಹಾಗಾದರೆ, ದೆನ್, ಓಕೆ ದೆನ್ ಅಂತ ಹೇಳ್ತೀವಲ್ಲ ಹಾಗೆ. ಸಂಸ್ಕೃತ ಭಾಷೆಯಲ್ಲಿ ಈ ಕಥೆಯನ್ನ ಒಂದು ಗೀತೆಯ ಹಾಡಿನ ರೂಪದಲ್ಲಿ ಹಾಡೋಣ, ಅಭಿನಯವನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಸ್ತು ಆಚಾರ್ಯ ಕೃಪಯಾ ಪಾಠಯತು. ಆಗಲಿ, ಪ್ಲೀಸ್ ಹೇಳ್ಕೊಡಿ ಅಂತ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ. ಏನು ಅದು ಹಾಡು? ನಾನಿದನ್ನು ರಾಗವಾಗಿ ಹೇಳ್ತಾ ಇಲ್ಲ. ಏಕಃ ಶೃಗಾಲಃ ವನಂ ಗಚ್ಚತಿ. ಪಿಪಾಸಾ ತಸ್ಯ ಬುಭುಕ್ಷಾ ಪಿಪಾಸಯಾ ಬುಭುಕ್ಷಯಾ ವನಂ ಗಚ್ಚತಿ. ಸಹ ವನಂ ಗಚ್ಚತಿ. ಏಕಃ ಶೃಗಾಲಃ, ಒಂದು ನರಿ ಇತ್ತು. ಏಕಃ ಶೃಗಾಲಃ ವನಂ ಗಚ್ಚತಿ, ಕಾಡಿಗೆ ಹೋಗ್ತದೆ. ಎಲ್ಲವೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿವೆ. ಪಿಪಾಸ ತಸ್ಯ ಬುಭುಕ್ಷಾ, ಇಲ್ಲಿ ಪಿಪಾಸ ಅಂದ್ರೆ ನೀರಡಿಕೆ, ಥರ್ಸ್ಟಿ ಆಗಿದೆ ಅದು, ಅದಕ್ಕೆ ಬಾಯಾರಿಕೆ ಆಗ್ತಾ ಇದೆ. ಬುಭುಕ್ಷ ಅಂದ್ರೆ ಹಸಿವೆ, ಬಾಯಾರಿಕೆನೂ ಆಗ್ತಾ ಇದೆ, ಹಸಿವೆನೂ ಆಗ್ತಾ ಇದೆ. ಪಿಪಾಸಯ ಬುಭುಕ್ಷಯ ವನಂ ಗಚ್ಚತಿ, ತೃತೀಯ ವಿಭಕ್ತಿಯಲ್ಲಿದೆ. ನರಿ ಹೇಗೆ ವನಕ್ಕೆ ಹೋಗ್ತಾ ಇದೆ? ಬಾಯಾರಿಕೆಯಿಂದ, ಹಸಿವೆಯಿಂದ ವನಕ್ಕೆ ಹೋಗ್ತಾ ಇದೆ. ಸಹ ವನಂ ಗಚ್ಚತಿ, ಅದು ಕಾಡಿಗೆ ಹೋಗ್ತಾ ಇದೆ. ತತ್ರ ಗಚ್ಚತಿ ಕಿಮಪಿ ನ ಲಭತೆ. ತತ್ರ ಗಚ್ಚತಿ ಕಿಮಪಿ ನ ಲಭತೆ
इतोपि गच्छति किमपि न लभते श्रान्तः जायते खिन्नः जायते सः श्रान्तः जायते खिन्नः जायते किं च करोति सः किं च करोति तत्र गच्छति किमपि न लभते ಅಲ್ಲಿಗೆ ಹೋಗ್ತದೆ ಆ ವನದಲ್ಲಿ ಈಗ ಅಲ್ದಾಡ್ತಾ ಇದೆ ಆ ಕಡೆ ಹೋಗ್ತದೆ ಏನು ಸಿಗ್ತಾ ಇಲ್ಲ ಲಭತೆ ಅಂದ್ರೆ ಸಿಗುವಂಥದ್ದು ಅಂತ ಇತೋಪಿ ಗಚ್ಚತಿ ಈ ಕಡೆನೂ ಹೋಗ್ತದೆ ಕಿಮಪಿ ನ ಲಭತೆ ಈ ಕಡೆನೂ ಏನು ಸಿಗ್ತಾ ಇಲ್ಲ ಶ್ರಾಂತಃ ಜಾಯತೆ ಸುಸ್ತಾಯಿತು ಅದಕ್ಕೆ ಆಯಾಸ ಆಗ್ತಾ ಇದೆ ಖಿನ್ನಃ ಜಾಯತೆ ಬೇಜಾರು ಸಹ ಆಗ್ತಾ ಇದೆ ಏನು ಸಿಗ್ತಾ ಇಲ್ಲ ಹಸಿವೆ ಆಗ್ತಿದೆ ಬಾಯಾರಿಕೆ ಆಗ್ತಾ ಇದೆ ಎಷ್ಟು ಹುಡುಕಿದ್ರು ಏನೂ ಸಿಗ್ತಾ ಇಲ್ಲ ಸುಸ್ತು ಆಗ್ತಾ ಇದೆ ಬೇಜಾರು ಆಗ್ತಾ ಇದೆ ಸಹ ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ ಕಿಂ ಚ ಕರೋತಿ ಹಾಗಿದ್ರೆ ಏನು ಮಾಡ್ತದೆ ಈಗ ಅದು ಇಲ್ಲಿ ಒಂದು ಕ್ರಿಯಾಪದ ನೋಡ್ತಾ ಇದ್ದೀವಿ ಲಭತೆ ಅಂತ ಚಾಪ್ಟರ್ನ ಟೈಟಲ್ನಲ್ಲೂ ನ ಲಭ್ಯತೆ ಅಂತ ಇದೆ ಅವೆರಡು ಕ್ರಿಯಾಪದಗಳು ಒಂದೇ ಅರ್ಥವನ್ನ ಹೇಳುವಂಥದ್ದು ಪಡೆಯುವುದು ಅಂತ ಆದರೆ ಇಲ್ಲಿ ಲಭತೆ ಅನ್ನುವಂಥದ್ದು ಆಕ್ಟಿವ್ ಇದರಲ್ಲಿದೆ ಅಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿದೆ ಇಲ್ಲಿ ಕ್ರಿಯೆ ಆಗ್ತಾ ಇದೆ ಅಲ್ಲಿ ಕ್ರಿಯೆ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ ಆಬ್ಜೆಕ್ಟ್ ಅನ್ನ ಇದು ಮಾಡ್ತಾ ಇದೀವಿ ಆಗಿಲ್ಲ ಅಂದ್ರೆ ಇದು ಹಾಗೆ ಹೇಳ್ತಾ ಇದೆ ಅಂತ ಇಲ್ಲಿ ಕಿಮಪಿ ನ ಲಭತೆ ಸಿಕ್ಕಿಲ್ಲ ಕ್ರಿಯಾಪದ ಅದು ಮಾಡುವ ಆಕ್ಷನ್ ಅನ್ನೇ ಸೂಚಿಸ್ತಾ ಇದೆ ಅಂತ ಅರ್ಥ ಇಲ್ಲಿ ಎರಡರದ್ದು ಮೀನಿಂಗ್ ಒಂದೇ ಅಲ್ಲಿ ತತ್ರ ಗಚ್ಚತಿ ಕಿಮಪಿ ನ ಲಭತೆ ಇತೋಪಿ ಗಚ್ಚತಿ ಕಿಮಪಿ ನ ಲಭತೆ ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ ಇವೆಲ್ಲವೂ ಆತ್ಮನೇಪದಿಯಲ್ಲಿರುವಂತಹ ಕ್ರಿಯಾಪದಗಳು ಅವುಗಳ ರೂಪವನ್ನ ಎಕ್ಸರ್ಸೈಸ್ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡೋಣ ಕಿಂ ಚ ಕರೋತಿ ಸಹ ಕಿಂ ಚ ಕರೋತಿ ಮುಂದೆ ವಾಮತಃ ಪಶ್ಯತಿ ದಕ್ಷಿಣತಃ ಪಶ್ಯತಿ ಅಗ್ರತಃ ಪಶ್ಯತಿ पृष्ठतः पश्यति स्वेदः जायते तृषा जायते तस्य स्वेदः जायते तृषा जायते किं च पश्यति सः किं च पश्यति किं च पश्यति सः किं च पश्यति ಈಗ ಅದು ವಾಮತಃ ಪಶ್ಯತಿ ಏನ್ ಮಾಡ್ತಾ ಇದೆ ಕಿಂಚ ಕರೋತಿ ಅಂತ ಕೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸುಸ್ತಾಗಿದೆ ಬೇಜಾರಾಗ್ತಾ ಇದೆ ಏನು ಸಿಗ್ತಾ ಇಲ್ಲ ಹಸಿವೆ ಬಾಯಾರಿಕೆ ಆಗಿದೆ ಅದಕ್ಕೆ ಏನು ಸಿಗ್ತಾ ಇಲ್ಲ ಆ ಕಡೆ ಈ ಕಡೆ ಹೋದ್ರೆ ವಾಮತಃ ಪಶ್ಯತಿ ವಾಮತಃ ಅಂದ್ರೆ ಎಡಭಾಗದಲ್ಲಿ ನೋಡ್ತದೆ ದಕ್ಷಿಣತಃ ಪಶ್ಯತಿ ಬಲಭಾಗಕ್ಕೆ ನೋಡ್ತದೆ ಒಂದೇ ಕಡೆ ನಿಂತು ಬಿಟ್ಟು ತನ್ನ ಎಡಗಡೆ ಒಂದ್ಸಲ ನೋಡ್ತದೆ ಬಲಗಡೆ ಒಂದ್ಸಲ ನೋಡ್ತದೆ ಅಗ್ರತಃ ಪಶ್ಯತಿ ಮುಂದೆ ತನ್ನ ಮುಂದೆ ಒಂದ್ಸಲ ನೋಡ್ತದೆ ಪೃಷ್ಠತಃ ಹಿಂದಕ್ಕೆ ತಿರುಗಿ ಹಿಂದಕ್ಕೆ ನೋಡ್ತದೆ ಏನಾದರೂ ಸಿಗ್ತದಾ ಅಂತ ಇಲ್ಲಿ ವಾಮತಃ ಅದರ ಆಪೋಸಿಟ್ ದಕ್ಷಿಣತಃ ಅಗ್ರತಃ ಪೃಷ್ಠತಃ ಸ್ವೇದಃ ಜಾಯತೆ ತೃಷಾ ಜಾಯತೆ ಅಷ್ಟು ನೋಡಿದ್ರೆ ಏನಾಗ್ತಾ ಇದೆ ಏನು ಸಿಗ್ತಾ ಇಲ್ಲ ಅದಕ್ಕೆ ಬದಲಾಗಿ ಅದಕ್ಕೆ ಸ್ವೇದಃ ಅಂದ್ರೆ ಬೆವರು ಬರ್ತಾ ಇದೆ ಅದಕ್ಕೆ ಹುಡುಕಿ ಹುಡುಕಿ ಸಾಕಾಗಿದೆ ಬೆವರು ಬರ್ತಾ ಇದೆ ಸ್ವೇದಃ ಜಾಯತೆ ತೃಷಾ ಮತ್ತೆ ಆಸೆನು ಬಾಯಾರಿಕೆನೂ ಆಗ್ತಾ ಇದೆ ತೃಷಾ ಬೆವರ್ತಾ ಇದೆ ಬಾಯಾರಿಕೆ ಆಗ್ತಾ ಇದೆ ತಸ್ಯ ಸ್ವೇದಃ ಜಾಯತೆ ತೃಷಾ ಜಾಯತೆ ಆವಾಗ ಏನನ್ನ ನೋಡ್ತದೆ ಕಿಂಚ ಪಶ್ಯತಿ ಮತ್ತೆ ಅದು ಏನನ್ನ ನೋಡ್ತಾ ಇದೆ ಪಶ್ಯತಿ ದ್ರಾಕ್ಷಾಲತಾಂ ಸಹ ಪಶ್ಯತಿ ದ್ರಾಕ್ಷಾಫಲಂ ಉಪರಿ ಉಪರಿ ಲತಾಸು ದೃಶ್ಯತೆ ಚ ತತ್ಫಲಂ ಅನುಕ್ಷಣಂ ತನ್ಮುಖೆ ರಸಃ ಜಾಯತೆ ಕಿಂಚ ಕರೋತಿ ಸಹ ಕಿಂಚ ಕರೋತಿ ಈಗ ಆ ಕಡೆ ಬಲಗಡೆ ಎಡಗಡೆ ಎಲ್ಲ ನೋಡಿತು ಮುಂದುಗಡೆ ನೋಡ್ತು ಹಿಂದ್ಗಡೆ ನೋಡ್ತು ಏನು ಕಾಣಿಸ್ತಿರ್ಲಿಲ್ಲ ಫಸ್ಟಿಗೆ ಅದಕ್ಕೆ ಬೆವರ್ತಾ ಇದೆ ಬಾಯಾರಿಕೆ ಆಗ್ತಾ ಇದೆ ಆವಾಗ ಅದಕ್ಕೆ ಏನು ಕಾಣಿಸ್ತಾ ಇದೆ ದ್ರಾಕ್ಷಾಲತಾಂ ಪಶ್ಯತಿ ದ್ರಾಕ್ಷಿಯ ಬಳ್ಳಿಗಳನ್ನ ಒಂದು ನೋಡ್ತದೆ ಅಲ್ಲಿ ಆ ದ್ರಾಕ್ಷಿಯ ಬಳ್ಳಿಯಲ್ಲಿ ಏನು ಕಾಣಿಸ್ತಾ ಇದೆ ಸಹ ಪಶ್ಯತಿ ದ್ರಾಕ್ಷಾ ಫಲಂ ಬಳ್ಳಿಯಲ್ಲಿ ದ್ರಾಕ್ಷಿಯ ಫಲಗಳು ತುಂಬಾ ಫಲಗಳು ಬಿಟ್ಟಿವೆ ಉಪರಿ ಉಪರಿ ಲತಾಸು ಆ ಬಳ್ಳಿ ಮೇಲಕ್ಕೆ ಮೇಲಕ್ಕೆ ಹೋದಾಗೆ ಮೇಲಗಡೆಯಿಂದ ಅದಕ್ಕೆ ಆ ಫಲ ಕಾಣಿಸ್ತಾ ಇದೆ ದ್ರಾಕ್ಷಾ ಫಲ ಕಾಣಿಸ್ತಾ ಇದೆ ಅದಕ್ಕೆ
ಆ ಬಳ್ಳಿ ದ್ರಾಕ್ಷಾಲತ ಅಂದರೆ ಅದು ಇಂಡಿಪೆಂಡೆಂಟ್ ಆಗಿರ್ಲಿಕ್ಕಿಲ್ಲ ಅಲ್ವಾ, ಒಂದು ಮರಕ್ಕೆ ಅದು ಬಳ್ಳಿ ಅಡರಿಕೊಂಡಿದೆ, ಆ ಬಳ್ಳಿ ಮೇಲಕ್ಕೆ ಮೇಲಕ್ಕೆ ಹೋಗಿ ಆ ಮೇಲುಗಡೆಯಲ್ಲಿ ಇಲ್ಲಿ ದ್ರಾಕ್ಷಿಯ ಹಣ್ಣುಗಳು ಕಾಣಿಸ್ತಾ ಇದೆ, ಗೊಂಚಲುಗಳು ಕಾಣಿಸ್ತಾ ಇದೆ. ಅನುಕ್ಷಣಂ ತನ್ಮುಖೆ ರಸಃ ಜಾಯತೆ. ಅನುಕ್ಷಣಂ ಅಂದರೆ ಅದನ್ನು ನೋಡಿದ ತಕ್ಷಣ ಅಂತ, ಅನು ಅಂದರೆ ಅದನ್ನು ಆಫ್ಟರ್ ದಟ್ ಕೂಡಲೇ ಅಂತ, ಅನುಸರತಿ ಅಂದರೆ ಒಬ್ಬರನ್ನ ಫಾಲೋ ಮಾಡೋದು ಅಂತ, ಫಾಲೋವಿಂಗ್ ದ್ಯಾಟ್ ಅಂತ. ಅದನ್ನು ನೋಡಿದ ತಕ್ಷಣ, ಆ ದ್ರಾಕ್ಷಿಯ ಹಣ್ಣನ್ನು ನೋಡಿದ ತಕ್ಷಣ ತತ್ ಮುಖೆ ತನ್ಮುಖೆ, ಇಲ್ಲಿ ಅದರ ಮುಖದಲ್ಲಿ, ಅಂದರೆ ಮುಖ ಅಂದರೆ ಇಲ್ಲಿ ಬಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ, ಮುಖಂ ನಪುಂಸಕಲಿಂಗ, ಅದರ ಮುಖದಲ್ಲಿ ರಸಃ ಜಾಯತೆ ಅಂದರೆ ಬಾಯಿ ಚಪ್ಪರ್ಸಕ್ಕೆ ಶುರು ಮಾಡ್ತು, ಬಾಯಲ್ಲಿ ನೀರುರಿತು ಅಂತ ಹೇಳ್ತೀವಲ್ವ. ಉಪರಿ ಉಪರಿ ಲತಾಸು ದೃಶ್ಯತೆ ಚ ತತ್ ಫಲಂ ಆ ಹಣ್ಣನ್ನು ಮೇಲುಗಡೆ ನೋಡಿದಂತಹ ನರಿಗೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ. ಏನ್ ಮಾಡ್ತದೆ? ಕಿಂಚ ಕರೋತಿ ಸಹ ಕಿಂಚ ಕರೋತಿ, ಏಕವಾರಂ ಉತ್ಪತತಿ, ದ್ವಿವಾರಂ ಉತ್ಪತತಿ, ತ್ರಿವಾರಂ ಉತ್ಪತತಿ, ಪುನಃ ಪುನಃ ಉತ್ಪತತಿ. ಸ್ವೇದಃ ಜಾಯತೆ ತಸ್ಯ ಶ್ರಮಃ ಜಾಯತೆ. ಕಿಂ ಕಥಯತಿ ಸಹ ಕಿಂ ಕಥಯತಿ. ಏಕವಾರಂ ಉತ್ಪತತಿ, ಒಮ್ಮೆ. ವಾರಂ ಅಂದರೆ ಇಲ್ಲಿ ವಾಸರ, ಇದು ನಮ್ಮ ಸೋಮವಾರ ಮಂಗಳವಾರ ಆ ಥರ ಅಲ್ಲ, ಒಮ್ಮೆ ಅಂತ. ಅದನ್ನು ಸಂಸ್ಕೃತದಲ್ಲಿ ವಾಸರ ಅಂತ ಕರಿತೇವೆ. ಇಲ್ಲಿ ವಾರ ಅಂದರೆ ಒಂದು ಸಲ ಅಂತ. ಏಕವಾರಂ ಉತ್ಪತತಿ, ಪತತಿ ಅಂದರೆ ಬೀಳ್ತದೆ, ಉತ್ಪತತಿ, ಉತ್ ಎನ್ನುವಂತಹ ಉಪಸರ್ಗದಿಂದ ಕೂಡಿರುವಂತಹ ಪತತಿ ಕ್ರಿಯಾಪದ ಇವು. ಇದರ ಮೀನಿಂಗು ಡಿಫ್ರೆಂಟ್ ಆಗ್ತದೆ. ಮೇಲಕ್ಕೆ ಹಾರ್ತದೆ, ಉತ್ಪತತಿ ಮೇಲಕ್ಕೆ ಜಿಗಿಯೋದು, ಉತ್ಪತತಿ ಒಮ್ಮೆ ಮೇಲಕ್ಕೆ ಹಾರ್ತದೆ. ದ್ವಿವಾರಂ ಉತ್ಪತತಿ ಇನ್ನೊಮ್ಮೆ ಚಿಮ್ತದೆ, ಎರಡನೇ ಸಲ. ತ್ರಿವಾರಂ ಉತ್ಪತತಿ ಮೂರನೇ ಸಲವೂ ಮೇಲಕ್ಕೆ ನೆಗೆದು ಅದನ್ನ ಆ ದ್ರಾಕ್ಷಾ ಫಲವನ್ನ ಪಡಿಲಿಕ್ಕೆ ಟ್ರೈ ಮಾಡ್ತದೆ. ಪುನಃ ಪುನಃ ಉತ್ಪತತಿ, ಮತ್ತೆ ಮತ್ತೆ ರಿಪೀಟ್ ಮಾಡ್ತದೆ, ಅದನ್ನ ಮೇಲಕ್ಕೆ ನೆಗಿತಾ ಇರ್ತದೆ. ಸ್ವೇದಃ ಜಾಯತೆ ತಸ್ಯ ಶ್ರಮಃ ಜಾಯತೆ, ಬೆವರ್ತಾ ಇದೆ, ಹಾಗೆ ಸುಸ್ತು ಆಗ್ತಾ ಇದೆ, ಆದರೆ ಅದಕ್ಕೆ ದ್ರಾಕ್ಷಿ ಹಣ್ಣು ಸಿಗ್ತಾನೇ ಇಲ್ಲ, ಯಾಕಂದ್ರೆ ಅಷ್ಟು ಎತ್ತರಕ್ಕಿದೆ ಅದು. ಹಾಗಿದ್ರೆ ಏನು ಹೇಳ್ತದೆ? ಕಿಂ ಕಥಯತಿ, ಕಥಯತಿ ಅಂದರೆ ಹೇಳುವುದು ಅಂತ ಅರ್ಥ. ವದತಿ ಅದರ ಇನ್ನೊಂದು ರೂಪ ಕಥಯತಿ. ಆಮ್ಲಂ ದ್ರಾಕ್ಷಾಫಲಂ, ಆಮ್ಲಂ ದ್ರಾಕ್ಷಾಫಲಂ ಇತ್ಯೇವಂ ಕಥಯತಿ ಸಹ ಫಲಾಯತೆ, ಇತ್ಯೇವಂ ಕಥಯತಿ ಸಹ ಫಲಾಯತೆ. ಆಮ್ಲಂ ದ್ರಾಕ್ಷಾಫಲಂ, ಈ ದ್ರಾಕ್ಷಿ ಹಣ್ಣಿದೆಯಲ್ಲ ಅದು ತುಂಬ ಹುಳಿ, ಬೇಡ ಇದು ನನಗೆ ಅಂತ ಆ ಥರ ಹೇಳಿ ಅಲ್ಲಿಂದ ಓಡಿ ಹೋಗ್ತದೆ. ಆಮ್ಲಂ ದ್ರಾಕ್ಷಾಫಲಂ, ಆಮ್ಲಂ ದ್ರಾಕ್ಷಾಫಲಂ ಇತ್ಯೇವಂ ಕಥಯತಿ ಸಹ ಫಲಾಯತೆ, ಇತ್ಯೇವಂ ಕಥಯತಿ ಸಹ ಫಲಾಯತೆ. ಆ ದ್ರಾಕ್ಷಿ ಹಣ್ಣುಗಳು ನಿಜವಾಗಿಯೂ ಹುಳಿ ಇದೆಯಾ ಗೊತ್ತಿಲ್ಲ ಪಾಪ ಅದಕ್ಕೆ. ಆದರೆ ಒಂದು ಗಾದೆ ಇದೆಯಲ್ಲ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾನಲ್ಲ, ಆ ರೀತಿಯಲ್ಲಿ ತನಗೆ ಅದು ಸಿಕ್ಕಿಲ್ಲ, ಅದಕ್ಕೋಸ್ಕರ ದ್ರಾಕ್ಷಿ ಹಣ್ಣು ಹುಳಿಯಾಗಿದೆ, ಅದಕ್ಕೆ ನನಗದು ಬೇಡ ಅನ್ನುವ ರೀತಿಯಲ್ಲಿ ಅಲ್ಲಿಂದ ಓಡಿ ಹೋಯಿತು ನರಿ. ಈ ಥರ ನಾವು ಸಾಮಾನ್ಯವಾಗಿ ಮನುಷ್ಯರು ಸಹ ಹಾಗೆ ಮಾಡ್ತೀವಿ. ಕೆಲವೊಮ್ಮೆ ನಮಗೇನಾದರೂ ಒಂದು ವಸ್ತುವನ್ನು ಬಯಸ್ತಾ ಇರ್ತೀವಿ, ಆದರೆ ಅದು ಸಿಕ್ಕದೇ ಇದ್ದಾಗ ಅದಕ್ಕೆ ಏನೋ ಒಂದು ಕೊಂಕನ್ನು ಕಟ್ಟಿ, ಅದರಲ್ಲಿ ಏನೋ ಒಂದು ಹುಳುಕನ್ನು ಹುಡುಕಿ, ಇದು ಚೆನ್ನಾಗಿಲ್ಲ ಅದಕ್ಕೋಸ್ಕರ ನನಗೆ ಬೇಡ, ನಾನು ತಗೊಳ್ಳಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತೀವಿ. ನಮಗೆ ಅದರ ಬಗ್ಗೆ ಆಸೆ ಇದ್ದರೂ ಸಹ ಅದು ನಮಗೆ ಕೈಗೆ ಎಟಕದೇ ಹೋಗೋದ್ರಿಂದ ಅದನ್ನು ನಾವು ಬೇರೆ ರೀತಿಯಲ್ಲಿ ನಮ್ಮನ್ನು ನಾವು ಸಮರ್ಥಿಸ್ಕೊಳ್ತೇವೆ. ಇನ್ನೊಮ್ಮೆ ಈ ಹಾಡನ್ನು ನೋಡೋಣ. ಏಕಃ ಶೃಗಾಲಃ ವನಂ ಗಚ್ಚತಿ, ಪಿಪಾಸಾ ತಸ್ಯ ಬುಭುಕ್ಷಾ, ಪಿಪಾಸಯಾ ಬುಭುಕ್ಷಯಾ ವನಂ ಗಚ್ಚತಿ, ಸಹ ವನಂ ಗಚ್ಚತಿ, ಸಹ ವನಂ ಗಚ್ಚತಿ, ತತ್ರ ಗಚ್ಚತಿ ಕಿಮಪಿ ನ ಲಭತೆ, ಇತೋಪಿ ಗಚ್ಚತಿ ಕಿಮಪಿ ನ ಲಭತೆ, ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ, ಸಹ ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ, ಕಿಂ ಚ ಕರೋತಿ ಸಹ ಕಿಂ ಚ ಕರೋತಿ.
वामतः पश्यति दक्षिणतः पश्यति अग्रतः पश्यति पृष्ठतः पश्यति स्वेदः जायते तृषा जायते तस्य स्वेदः जायते तृषा जायते किं च पश्यति सः किं च पश्यति किं च पश्यति सः किं च पश्यति पश्यति द्राक्षालतां सः पश्यति द्राक्षाफलम् उपरि उपरि लतासु दृश्यते च तत्फलम् अनुक्षणं तन्मुखे रसः जायते किं च करोति सः किं च करोति एकवारम् उत्पतति द्विवारम् उत्पतति त्रिवारम् उत्पतति पुनः पुनः उत्पतति स्वेदः जायते तस्य श्रमः जायते किं कथयति सः किं कथयति आम्लं द्राक्षाफलम् इत्येवं कथयति सः फलायते इत्येवं कथयति सः ಫಲಾಯತೆ. ಮುಂದೆ ಇವುಗಳ ಅರ್ಥಗಳನ್ನು ನೋಡೋಣ. ವಯಂ ಶಬ್ದಾರ್ಥಾನ್ ಜಾನೀಮಃ. ಶೃಗಾಲಃ, ಅದಕ್ಕೆ ಇನ್ನೊಂದು ಹೆಸರು ಲೋಮಶ ಅಂತಲೂ ಕರೀತಾರೆ. ಫಾಕ್ಸ್ ಕನ್ನಡದಲ್ಲಿ ನರಿ ಅಂತ ಹೇಳ್ತೀವಿ. ವನಂ ಕಾನನಂ ಅರಣ್ಯಂ, ಫಾರೆಸ್ಟ್ ಅಂತ ಅರ್ಥ, ಕನ್ನಡದಲ್ಲೂ ಅರಣ್ಯ ಕಾಡು ಅಂತ ಹೇಳ್ತೀವಿ. ಪಿಪಾಸ ಪಾತುಂ ಇಚ್ಛಾ, ಪಾತುಂ ಅಂದರೆ ಕುಡಿಯಲಿಕ್ಕೆ ಇಚ್ಛೆ ಆಗ್ತಾ ಇದೆ ಅಂದರೆ ಬಾಯಾರಿಕೆ ಆದಾಗ ನಮಗೇನಾದ್ರೂ ಕುಡಿಯಲಿಕ್ಕೆ ಮನಸ್ಸಾಗ್ತದೆ. ಪಿಪಾಸ ಅಂದರೆ ಥರ್ಸ್ಟಿ ಅಂತ ಅರ್ಥ, ಬಾಯಾರಿಕೆ ಅಂತ. ಬುಭುಕ್ಷ ಬುಭುಕ್ಷ ಭೋಕ್ತುಂ ಇಚ್ಛಾ, ಏನಾದರೂ ತಿನ್ನಲಿಕ್ಕೆ ಇಚ್ಛೆ ಆಗ್ತಾ ಇದೆ ಅಂದರೆ ಹಸಿವೆಯಿಂದ, ಹಂಗರ್ ಅಂತ ಅರ್ಥ, ಹಸಿವೆ ಅಂತ. ಕಿಮಪಿ ಯತ್ ಕಿಂಚಿತ್, ಕಿಮಪಿ ಅಂದರೆ ಕಿಂ ಅಪಿ ಕಿಮಪಿ, ಏನಾದರೂ ಅಂತ, ಎನಿಥಿಂಗ್, ಏನಾದರೂ ತಿನ್ನಲಿಕ್ಕೆ ಮನಸ್ಸಾಗ್ತಾ ಇದೆ ಅದಕ್ಕೆ. ಇತೋ ಅಪಿ ಅತಃ ಪರಂ ಅಪಿ, ಇತಃ ಅಪಿ ಇತೋಪಿ ಅಂತಾಗಿದೆ. ಮೋರ್ ದ್ಯಾನ್ ದಿಸ್ ಅಂದರೆ ಇದಕ್ಕಿಂತ ಇನ್ನೂ ಜಾಸ್ತಿ ಅಂತ. ಲಭತೆ ಪ್ರಾಪ್ನೋತಿ ಅಂದರೆ ಪಡೆಯುತ್ತದೆ, ಗೆಟ್ಸ್. ಶ್ರಾಂತಃ ಟಯರ್ಡ್, ಸುಸ್ತಾಗಿರುವಂಥದ್ದು. ಖಿನ್ನಃ ದುಃಖಿತಃ ಸ್ಯಾಡ್, ಬೇಜಾರು. ಜಾಯತೆ ಅಂದರೆ ಭವತಿ ಅಂತ ಅರ್ಥ. ಇಲ್ಲಿ ಭವತಿ ಪರಸ್ಮೈಪದಿಯಲ್ಲಿದೆ ಕ್ರಿಯಾಪದ, ಜಾಯತೆ ಆತ್ಮನೇಪದಿಯಲ್ಲಿದೆ ಅಂದರೆ ಬಿಕಮ್ಸ್ ಅಂತ ಅರ್ಥ. ವಾಮತಃ ವಾಮಭಾಗೆ, ಇಲ್ಲಿ ವಾಮತಃ ಅನ್ನುವಂಥದ್ದು ಇವೆರಡು ಅವ್ಯಯಗಳು. ವಾಮಭಾಗದಲ್ಲಿ ಅಂತ, ಎಡಗಡೆಯಲ್ಲಿ ನೋಡ್ತದೆ, ಟುವರ್ಡ್ಸ್ ಲೆಫ್ಟ್. ದಕ್ಷಿಣತಃ ಅಂದರೆ ಬಲಗಡೆ, ಟುವರ್ಡ್ಸ್ ರೈಟ್. ಅಗ್ರತಃ ಅಗ್ರಭಾಗ ಅಂದರೆ ಇನ್ ಫ್ರಂಟ್, ಮುಂದೆ ನೋಡುವಂಥದ್ದು. ಪೃಷ್ಠತಃ ಅಂದರೆ ಹಿಂದೆ, ಬಿಹೈಂಡ್, ಹಿಂದೆ. ಸ್ವೇದ ಘರ್ಮ ಅಂತ ಕನ್ನಡ ಸಂಸ್ಕೃತ, ಹಿಂದಿಯಲ್ಲಿ ಘರ್ಮಿ ಅಂತ ಹೇಳ್ತೀವಿ ಅನ್ಸುತ್ತೆ. ಪಸೀನಾ ಅಥವಾ ಸ್ವೆಟ್, ಬೆವರುವುದು. ಸ್ವೇದ ಅಂದರೆ ಬೆವರು. ತೃಷಾ ಅಂದರೆ ಪಿಪಾಸ, ಎಗೇನ್ ಥರ್ಸ್ಟಿ ಅಂತ ಅರ್ಥ. ದ್ರಾಕ್ಷಾಲತಾಂ, ದ್ರಾಕ್ಷಿಯ ಲತೆಯನ್ನು, ಬಳ್ಳಿಯನ್ನು, ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿದೆ ಇದು. ಲತೆಗೆ ವಲ್ಲಿ ಅಂತಲೂ ಕರೀತಾರೆ. ದ್ರಾಕ್ಷಾಫಲಸ್ಯ ವಲ್ಲೀಂ. ಉಪರಿ ಊರ್ಧ್ವಭಾಗೆ, ಎಬೋ ಮೇಲೆ. ದೃಶ್ಯತೆ ಅಂದರೆ ಕಾಣಿಸ್ತದೆ ಅದಕ್ಕೆ. ಪಶ್ಯತೆ ಅಂದರೆ ಅದು ನೋಡುವಂಥದ್ದು. ದೃಶ್ಯತೆ ಅಂದರೆ ಅದಕ್ಕೆ ಕಾಣಿಸಲ್ಪಡ್ತದೆ ಅಂತ. ಅನುಕ್ಷಣಂ ಇಮ್ಮಿಡಿಯೇಟ್ಲಿ. ಕ್ಷಣಾಭ್ಯಂತರೆ ಅಂದರೆ ಕೂಡಲೇ ಅಂತ. ಕೂಡಲೇ ಅದರ ಬಾಯಿಂದ ನೀರು ಬರ್ತಾ ಇದೆ. ರಸಃ ಅಂದರೆ ಇಲ್ಲಿ ಲಾಲಾರಸಃ, ಎಂಜಲು ಅಂತ ಹೇಳ್ತೀವಲ್ಲ, ಅಲ್ಲಿ ಬಾಯಲ್ಲಿ ನೀರುವುದು ಅಂತ ಹೇಳ್ತೀವಲ್ಲ. ಏಕವಾರಂ ಸಕೃತ್ ಅಂದರೆ ಒನ್ಸ್ ಅಂತ. ದ್ವಿವಾರಂ ಎರಡು ಸಲ. ಉತ್ಪತತಿ ಅಂದರೆ ಜಂಪ್ಸ್. ಕೂರ್ದತಿ ಅಂದರೆ ಮೇಲಕ್ಕೆ ಹಾರುವಂಥದ್ದು, ಜಂಪ್ ಮಾಡುವಂಥದ್ದು. ಪುನಃ ಪುನಃ ಭೂಯೋ ಭೂಯಃ, ಫ್ರೀಕ್ವೆಂಟ್ಲಿ, ಮತ್ತೆ ಮತ್ತೆ ಅಂತ. ಪುನಃ ಪುನಃ ಸಂಸ್ಕೃತ ಒಂದು ಶ್ಲೋಕದಲ್ಲಿ ಬರುತ್ತೆ ರಾಮಂಗೆ, ಭೂಯೋ ಭೂಯೋ ನಮಾಮ್ಯಹಂ ಅಂತ, ಮತ್ತೆ ಮತ್ತೆ ನಮಸ್ಕರಿಸ್ತೇನೆ ಅಂತ. ಇಲ್ಲಿ ಪುನಃ ಪುನಃ ಅಂದರೆ ಹಾಗೆ ಮತ್ತೆ ಮತ್ತೆ ಹಾರ್ತಾ ಇದೆ.
ಕಥಯತಿ ಅಂದರೆ ವದತಿ, ಟೆಲ್ಸ್ ಅಂತ. ಆಮ್ಲಂ, ಆಮ್ಲ ರಸಯುಕ್ತಂ ಅಂದರೆ ಹುಳಿಯ ಒಂದು ರುಚಿಯನ್ನು ಹೊಂದಿರುವಂಥದ್ದು, ಹುಳಿಯಾದ ರುಚಿಯನ್ನು ಹೊಂದಿರುವಂಥದ್ದು ಲಿಂಬೆಹಣ್ಣು, ಆ ರೀತಿಯಲ್ಲಿ. ದ್ರಾಕ್ಷಾಫಲಂ ಅಂದರೆ ಗ್ರೇಪ್ಸ್. ಮೃದ್ವಿಕಾ ಫಲಂ ಅಂತಲೂ ಕರೀತಾರೆ ಇದನ್ನು, ಮೃದ್ವಿಕಾ ಫಲಂ ಅಂತ. ಪಲಾಯತೆ ಅಂದರೆ ಅನ್ಯತ್ರ ಧಾವತಿ, ರನ್ಸ್ ಅವೇ, ಓಡಿ ಹೋಗ್ತದೆ ಅಂತ ಹೇಳ್ಬೋದು. ಇವಿಷ್ಟು ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ನು. ಇದರ ಎಕ್ಸಸೈಸ್ ಪಾರ್ಟು ಹಾಗೆ ಕ್ರಿಯಾಪದಗಳು, ಆತ್ಮನೇಪದಿಯ ಕ್ರಿಯಾಪದಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.